ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಯಾರ್ಯಾರಿಗೆ ಎಣ್ಣೆ ಸೊಪ್ಪು ಸಾರು ತಿಂದು ಬೇಜಾರಾಗಿರುತ್ತೋ ಇದೇ ಎಣ್ಣೆ ಸೊಪ್ಪಲ್ಲೇ ನಾನು ಇನ್ನು ಸ್ವಲ್ಪ ಹಂಗೂ ಹಿಂಗೂ ವೆರೈಟಿಯಾಗಿ ಅಂದ್ಕೊಂಡಿದ್ದೀನಿ, ಹಂಗೆ ಮಾಡ್ತಾಯಿದ್ದೀನಿ. ನೋಡಿರಿ ಲಾಸ್ಟ್ ತನಕ ನಾನು ಯಾವ ಥರ ಮಾಡ್ತೀನಿ ಸಾಂಬಾರು ಅಂತ ನೋಡಿ. ಅಣ್ಣೆ ಸೊಪ್ಪು ನೀಟಾಗಿ ಮನೆ ಹತ್ರ ಬಂದಿದ್ದು ಕಣ್ರಿ. ಒಂದು 20 ರೂಪಾಯಿಗೆ ತಗೊಂಡೆ ಅಣ್ಣೆ ಸೊಪ್ಪು. ಸ್ವಲ್ಪ ಮಣ್ಣೆಲ್ಲ ಇತ್ತು, ಕ್ಲೀನಾಗಿ ತೊಳ್ಕೊಂಡೆ. ಬಕೆಟಲ್ಲಿ ಹಾಕ್ಬಿಟ್ಟು ನೀಟಾಗೆಲ್ಲ ತೊಳ್ಕೊಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು 4 ಲೋಟ ನೀರು ಹಾಕ್ಬಿಟ್ಟು ಅದು ಮುಳುಗೋ ತನಕ ನೀರು ಹಾಕ್ಬಿಟ್ಟು ಸ್ಟವ್ ಹಚ್ಚಿ ಇಕ್ದೆ. ಚೆನ್ನಾಗಿ ಎಣ್ಣೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರಲಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಕುಕ್ಕರ್ ತಗೊಬಿಟ್ಟು ಬರೀ ಎಣ್ಣೆ ಸೊಪ್ಪು ಸಾರು ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಂಡು ಒಂದೇ ಒಂದು ಸರಿ ಮಾಡ್ಕೊಂಡು ನೋಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದು ಕುಕ್ಕರ್ ತೊಗೊಂಬಿಟ್ಟು ತೊಗರಿಬೇಳೆ ಒಂದು 3 ಇಡಿ, ಹೆಸ್ರು ಕಾಳು ಒಂದು 2 ಇಡಿ ಅಷ್ಟು ತೊಗೊಂಡಿದ್ದೀನಿ ಕಣ್ರಿ. ನಮ್ಮ ಮನೆಗೆ ಬೇಕಾದಷ್ಟು ನಾನು ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಕಣ್ರಿ. ಕಾಳುಗಳು ಮಾತ್ರ ನೀಟಾಗಿ ತೊಳ್ಕೊಂಡಿದ್ದೀನಿ ಕಣ್ರಿ. ಅದಕ್ಕೆ ಒಂದು 6 ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಮತ್ತು ಆಲೂಗಡ್ಡೆ ಒಂದು ಸಿಪ್ಪೆ ತೆಗೆದಿರೋದು ಒಂದೇ ಒಂದು ಚಿಕ್ಕದೊಂದು ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಕಣ್ರಿ. ಆಲೂಗಡ್ಡೆ, ಈರುಳ್ಳಿ ಒಂದು 2 ಗಡ್ಡೆ ಈರುಳ್ಳಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಟೊಮೊಟೊ ಹಣ್ಣಾಗಿರೋದು ಚೆನ್ನಾಗಿ ಒಂದು 3 ತಗೊಂಡಿದ್ದೀನಿ ಕಣ್ರಿ. ಹಣ್ಣಾಗಿರೋ ಟೊಮೊಟೊನ ಇಷ್ಟೆಲ್ಲ ಹಾಕ್ಕೊಬಿಟ್ಟು ನಾನು ನೀರು ಒಂದು 4 ಲೋಟ ಸೇರಿಸ್ಕೊಂಡಿದ್ದೀನಿ ಕಣ್ರಿ ಸಾಂಬಾರಿಗೆ ಅಂತ. 4 ಲೋಟ ನೀರು ಹಾಕ್ಕೊಬಿಟ್ಟು ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಒಂದು ಸ್ವಲ್ಪ, ಮತ್ತು ಹುಣಸೆಹಣ್ಣು ಒಂದು 2 ರೆಂಬೆ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಹುಣಸೆಹಣ್ಣು ಇಷ್ಟೆಲ್ಲ ಹಾಕ್ಕೊಬಿಟ್ಟು ಸ್ವಲ್ಪ ಕೈ ಆಡಿಸ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ನಮಗೊಂದು 3 ವಿಸಿಲ್ ಬಂದರೆ ಸಾಕು ಕಣ್ರಿ. ಚೆನ್ನಾಗಿ ಬೇಳೆ ಎಲ್ಲ ಬೆಂದಿರುತ್ತೆ. ಅದು ಸ್ಟವ್ ಮೇಲೆ ಇಟ್ಕೊಬಿಟ್ಟು ಅಷ್ಟೊತ್ತಿಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿತ್ತು ಕಣ್ರಿ. ಅದೆಲ್ಲ ನೀರು ನಾನು ಎಣ್ಣೆ ಸೊಪ್ಪು ನೀರು ನಾನು ಸಾಂಬಾರಿಗೆ ಸೇರಿಸ್ತಾ ಇಲ್ಲ ಕಣ್ರಿ. ಒಂದು ಬಲ್ತೋಗಿದ್ರೆ ಅದು ಕಹಿ ಬಂದುಬಿಡುತ್ತೆ ಸಾಂಬಾರು ಅಂತ ಹೇಳ್ಬಿಟ್ಟು ನೀರೆಲ್ಲ ಒಗೆಸ್ಬಿಟ್ಟು ಸೊಪ್ಪೆಲ್ಲ ಚೆನ್ನಾಗಿ ಹಿಂಡು ಬಿಟ್ಟಿದ್ದೀನಿ ಕಣ್ರಿ. ಒಂದು ಸ್ವಲ್ಪ ಸುಮಾರಾಗಿ ನೀರಿತ್ತಷ್ಟೇ, ಚೆನ್ನಾಗಿ ಹಿಂಡಾಕಿದ್ದೀನಿ. ಅದೊಂದು ಮಿಕ್ಸಿ ಜಾರಿಗೆ ತಗೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ತಗೊಂಡು ಸೊಪ್ಪನ್ನ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಸೇರಿಸ್ಕೊಂಡು ಮತ್ತು ಜೀರಿಗೆ ಒಂದು ಸ್ವಲ್ಪ, ನಾನು ಆವಾಗಲೇ ಬೇಳೆಗೆ ಸ್ವಲ್ಪ ಜೀರಿಗೆ ಹಾಕಿದ್ದಲ್ಲ, ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಬಿಡ್ತೀನಿ ಕಣ್ರಿ. ನನಗೆ ಅಷ್ಟೊತ್ತಿಗೆ ಕುಕ್ಕರೆಲ್ಲ ಬೆಂದಿತ್ತು ಬೇಳೆ, ಅದು ನೋಡಿದೆ ತೆಗೆದುಬಿಟ್ಟು ಬೆಂದಿತ್ತು. ಇನ್ನೊಂದು ಪಾತ್ರೆಗೆ ಅದೇ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ನೀರು ಬಗ್ಸ್ಕೊಬಿಡ್ತಾ ಇದ್ದೀನಿ ಕಣ್ರಿ. ಸ್ವಲ್ಪ ಬಿಸಿನೇ ಇತ್ತು. ನೀರು ಬಗ್ಸ್ಕೊಂಡಾಗಿದ ತಕ್ಷಣ ಮತ್ತು ನಾನು ಇದು ಸ್ಮ್ಯಾಶರ್ ಆಗಲಿ ಇಲ್ಲಾಂದರೆ ಪಪ್ಪುಗುತ್ತಿ ಆಗಲಿ ಅದನ್ನೆಲ್ಲ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಿಡ್ತೀನಿ ಕಣ್ರಿ. ಇದೆಲ್ಲ ಯಾರ್ಯಾರಿಗೆ ಎಣ್ಣೆ ಸೊಪ್ಪು ಹಂಗೆ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿ ಕಣ್ರಿ. ನಿಮಗೂ ಇಷ್ಟ ಆಗಿರುತ್ತೆ ಈ ಸಾಂಬಾರಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮುದ್ದೆಗೂ ಅನ್ನಕ್ಕಂತೂ ಸೂಪರಾಗಿತ್ತು. ಚೆನ್ನಾಗಿ ಸ್ಮ್ಯಾಶರಲ್ಲಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಿಡ್ತಾ ಇದ್ದೀನಿ. ಈ ಪಟ್ಟಿಗೆ ನಮಗೆ ಸ್ಮ್ಯಾಶ್ ಆದರೆ ಸಾಕು ಕಣ್ರಿ. ಬೇಳೆ ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಸ್ಮ್ಯಾಶ್ ಆಗಿದೆ. ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ಇನ್ನು ಪಪ್ಪುಗುತ್ತಿ ಆದರೆ ನಾನು ಬೇಳೆ ಬಗ್ಸ್ಕೊಂಡಿರೋ ನೀರಲ್ಲೇ ಅದು ತೊಳ್ಕೊಬಿಟ್ಟು ನಾವು ಏನು ರುಬ್ಕೊಂಡಿದ್ದೀವಿ ಕಣ್ರಿ ಎಣ್ಣೆ ಸೊಪ್ಪನ್ನ ಅದು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಕಣ್ರಿ. ಬೇಳೆಗೆಲ್ಲ ಸೇರಿಸ್ಕೊಬಿಡ್ತಾ ಇದ್ದೀನಿ. ಬರೀ ಎಣ್ಣೆ ಸೊಪ್ಪು ತಿಂದು ಬೇಜಾರಾದರೆ ಸ್ವಲ್ಪ ಬೇಳೆಕಾಳುಗಳೆಲ್ಲ ಬಿದ್ದರೆ ಇನ್ನೂ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿರುತ್ತಲ್ವ ಕಣ್ರಿ. ಅದಕ್ಕೆ ಈ ಥರ ಒಂದು ಸರಿ ಟ್ರೈ ಮಾಡಿದೆ ಕಣ್ರಿ. ತುಂಬ ಚೆನ್ನಾಗಿತ್ತು ಸಾಂಬಾರಂತೂ. ಅದೆಲ್ಲ ಹಾಕ್ಸ್ಕೊಂಡ್ಮೇಲೆ ಮತ್ತು ಮಿಕ್ಸಿ ಜಾರು ಅದೇ ನೀರಲ್ಲೇ ಬೇಳೆ ಬೆಂದಿತ್ತಲ್ಲ ಅದೇ ನೀರಲ್ಲೇ ಮಿಕ್ಸಿ ಜಾರೆಲ್ಲ ತೊಳ್ಕೊಬಿಟ್ಟು ಇದಕ್ಕೆ ನಾನು ಸಾಂಬಾರು ಪುಡಿ 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡ್ತೀನಿ ಕಣ್ರಿ. ಚೆನ್ನಾಗಿ ಕಲಿಸ್ಕೊಬಿಟ್ಟು ಸ್ಟವ್ ಹಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋ ತನಕ ಸಾಂಬಾರನ್ನ ಬಿಟ್ಬಿಡ್ತೀನಿ ಕಣ್ರಿ. ಇನ್ನು ನಾವೇನು ಸೇರಿಸಂಗಿಲ್ಲ ಸಾಂಬಾರಿಗೆ. ಚೆನ್ನಾಗಿ ಕುದಿಯೋ ತನಕ ಬಿಟ್ಬಿಡ್ತೀನಿ. ಇದು ಆ ಕಡೆ ಸ್ಟವ್ಗೆ ಶಿಫ್ಟ್ ಮಾಡ್ಕೊಬಿಟ್ಟು ನಾನು ಈ ಕಡೆ ಒಗ್ಗರಣೆಗೆ ಅಂತ ಇಟ್ಕೊತೀನಿ ಕಣ್ರಿ ಪಾತ್ರೆನ. ನೋಡಿ ತಿಕ್ಕಾಗಿದೆ. ನಾನು ಬೇಳೆ ಎಷ್ಟು ಬೆಂದಿರೋ ನೀರಿದೆಯೋ ಅಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೀರೇನು ಜಾಸ್ತಿ ಏನು ಹಾಕೋಕ್ಕೆ ಹೋಗಿಲ್ಲ. ಇನ್ನು ಅದು ಆ ಕಡೆ ಸ್ಟವ್ ಮೇಲೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ ನಾನು ಎಣ್ಣೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಬಿಟ್ಟು ಸಾಸಿವೆ ಸಿಡಿಯೋ ತನಕ ಬಿಡ್ತೀನಿ ಕಣ್ರಿ. ಸಾಸಿವೆ ಹಾಕ್ಕೊಬಿಟ್ಟು ಸಾಸಿವೆ ಸಿಡಿದ ತಕ್ಷಣ ಒಂದೇ ಒಂದು ಚಿಕ್ಕದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಕಣ್ರಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಅಂತೀನಿ ಸಾರಿ ಕಣ್ರಿ. ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಬಿದ್ರೇ ಅಲ್ಲ ಕಣ್ರಿ ಸಾಂಬಾರಿಗೆ ಘಮ ಅನ್ನೋದು ಬರೋದು. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡೋ ತನಕ ಬಿಡ್ತೀನಿ. ಸ್ವಲ್ಪ ಸುಮಾರಾಗಿ ಬಾಡೋ ತನಕ ಬಿಡ್ತೀನಿ ಕಣ್ರಿ ಈರುಳ್ಳಿನ. ಚೆನ್ನಾಗಿ ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಯಿತು. ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಕಣ್ರಿ. ನಮ್ಗೆ ಒಗ್ಗರಣೆ ಎಲ್ಲ ರೆಡಿ ಆಯಿತಲ್ಲ, ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಒಗ್ಗರಣೆಗೆ
ಸಾಂಬಾರು ಸೇರಿಸ್ಕೊಬಿಡೋಣ ಕಣ್ರಿ. ಚೆನ್ನಾಗಿತ್ತು ಕಣ್ರಿ, ನೀವು ಒಂದ್ಸರಿ ಟ್ರೈ ಮಾಡಿ. ಎಣ್ಣೆ ಸೊಪ್ಪು ಹಂಗೆ ತಿನ್ನೋದಕ್ಕಿಂತ ಈ ಥರ ಬೇಳೆಕಾಳುಗಳೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಮಾಡಿದ್ರೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿತ್ತು. ಅನ್ನಕ್ಕೂ ಮುದ್ದೆಗೆ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತು. ಇನ್ನು ಒಗ್ಗರಣೆಗೆ ಸೇರಿಸ್ಕೊಂಡಲ್ಲ ಸಾಂಬಾರು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಣ್ರಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡೀಲಿ ಸಾಂಬಾರಿಗೆ ಅಂತ. ನೋಡಿ ತಿಕ್ಕಾಗಿದೆ ಸಾಂಬಾರು, ತೆಳ್ಳಕ್ಕಂತೂ ಇಲ್ಲ. ಹಂಗೆ ತಿನ್ನೋ ಬದಲು ಹಿಂಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ಸರಿ ಟ್ರೈ ಮಾಡಿದೆ. ಸಾಂಬಾರಂತೂ ಸೂಪರಾಗಿ ಬೊಂಬಾಟಾಗಿ ಬಂದಿತ್ತು. ಅದಕ್ಕೆ ನಿಮ್ಮ ಮುಂದೆ ವ್ಲಾಗ್ ರೂಪಾಂತರ ನಿಮ್ಮ ಮುಂದೆ ತಂದಿದ್ದೀನಿ ಕಣ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಮುದ್ದೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಮುದ್ದೆ ಮಾಡೋಕ್ಕಾಗಿರಲಿಲ್ಲ. ಅದೇ ಅನ್ನ ಮಾಡ್ಕೊಂಡಿದ್ದೆ ಕಣ್ರಿ. ಅನ್ನಕ್ಕೆ ಸೇರಿಸ್ಕೊಂಡು ಯಾವ ಥರ ಟೇಸ್ಟ್ ಇದೆ ಅಂತ ನೋಡಿ ಹೇಳ್ತಾ ಇದ್ದೀನಿ. ಟೇಸ್ಟ್ ಅದು ಸೂಪರಾಗೇ ಇತ್ತು ಕಣ್ರಿ. ಏಕೆಂದರೆ ನಾವು ತೊಗರಿ ಬೇಳೆ ಹಾಕಿದ್ದೀವಿ, ಹೆಸ್ರು ಕಾಳು ಹಾಕಿದ್ದೀವಲ್ಲ, ಚೆನ್ನಾಗಿ ಬೇಳೆ ಬೆಂದಷ್ಟು ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಕಣ್ರಿ. ನಾನು ಅನ್ನ ಇಟ್ಕೊಂಡು ಸಾಂಬಾರು ಹಾಕ್ಕೊಂಡು ಟೇಸ್ಟ್ ನೋಡಿ ಹೇಳೋಣ ನಿಮಗೆಲ್ಲ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇದ್ದೀನಿ ಕಣ್ರಿ. ಟೇಸ್ಟ್ ಅಂತೂ ಸೂಪರಾಗಿತ್ತು ಬಿಡ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ಥರ ಬರುತ್ತೆ ರೆಸಿಪಿ ಅಂತ ಕಮೆಂಟ್ ಮಾಡಿ ನನಗೆ. ಟೇಸ್ಟ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಈ ವಿಡಿಯೋ ಅಂತೂ ನಿಮ್ಗೆ ಖಂಡಿತ ಇಷ್ಟ ಆದರೆ ಕಣ್ರಿ ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಸದಾ ಇದ್ರೇ ನಾನು ಇಂಥ ರೆಸಿಪಿಗಳು ಮುಂದೆ ಚೆನ್ನಾಗಿ ತರೋದು. ಇತ್ತೀಚೆಗೆ ವೀಡಿಯೋಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಲೇಟ್ ಆಗ್ತಾಯಿದೆ ಕಣ್ರಿ, ಸಾರಿ ಏನೋ ಅಂದ್ಕೊಬಿಟ್ರಿ.